ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ಸೊ ಇವತ್ತು ಒಂದು ವಿಡಿಯೋ ಮಾಡಾಕತ್ತೀನಿ, ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು. ನಮ್ಮ ಕರ್ನಾಟಕದ ಹೆಮ್ಮೆಯ ಡ್ರೋನ್ ಸರ್ವಿಸ್ ಐಶ್ವರ್ಯ ಡ್ರೋನ್ ಸರ್ವಿಸ್ ಅಂತ ಹೇಳಿ. ಸೊ ಇದೆಲ್ಲ ರೇಡಿಯಮ್ ಹಾಕ್ಸ್ಕೊಂಡ್ ಬಂದೀವಿ. ಆ್ಯಂಡ್ ಈ ಕಡೆ ನೋಡ್ರಿ ಝಲಕ್ ಡ್ರೋನ್ ಸರ್ವಿಸ್ ಹಿಂದಿಗೆ ಅಂತೇಳಿ ಹಾಕ್ಸಿವಿ. ಸೊ ವಿಡಿಯೋ ಮಾಡೋ ಕಾರಣ ಏನಂದ್ರೆ ಹೆಂಗಾಗೈತೆ ಅಂತ ಕಾಮೆಂಟ್ ಮಾಡಿರಿ ಪ್ಲೀಸ್. ನಮಗೂ ಒಂಥರ ಖುಷಿ ಸಿಗುತ್ತೆ, ಚಲೋ ಆಗೈತಿ ಹೆಂಗಾಗೈತೆ ಅಂದ್ರೆ ಹಿಂಗಾಗೈತೆ ನೋಡ್ರಿ ಡ್ರೋನ್ ಸರ್ವಿಸ್ ಹಿಂದಿಗೆ ಅಂತ ಹೇಳಿ. ಸೊ ವಾಟರ್ ಪ್ರೂಫ್ ಐತಿದ್ದು, ಮಸ್ತ್ ಕಾಣಕತ್ತೈತ್ರಿ. ನಾಲ್ಕು ಜನರಿಗೆ ಇವಾಗ ಗೊತ್ತಾಗತ್ತೈತ್ರಿ ಇದು ಡ್ರೋನ್ ಸರ್ವಿಸ್ ಗಾಡಿ ಅಂತೇಳಿ, ಡ್ರೋನ್ ಸ್ಪ್ರೇ ಗಾಡಿ ಅಂತೇಳಿ. ಸೊ ಹಿಂಗೆ ಮಾಡಿಸಿ ನೋಡ್ರಿ ಹೆಂಗೆ ಕಾಣತ್ತ ಕಮೆಂಟ್ ಮಾಡಿರಿ. ಇದೆಲ್ಲ ತಾಡಪತ್ರಿ ತೆಗೆದು ಬೋನಟ್ ಎಲ್ಲ ತೆಗೆದು ಎಲ್ಲ ಚೆಂದಾಗಿ ನೀಟಾಗಿ ರೇಡಿಯಮ್ ಆ್ಯಂಡ್ ಪೋಸ್ಟರ್ ಹಾಕ್ಬೇಕು ಮಾಡಿದ್ವಿ. ಅಷ್ಟೆಲ್ಲ ಬಜೆಟ್ ಇಲ್ಲ, ಇವಾಗಲೇ 10 ಲಕ್ಷ ಸಾಲ ಮಾಡಿದ್ವಿ ಡ್ರೋನ್ ಎಲ್ಲ ಗಾಡಿ ಎಲ್ಲ ತೊಗೊಂಡು. ಸೊ ನಿಮ್ಮ ಸಪೋರ್ಟ್ ಇರಲಿ ರೀ, ಏನಾದರೂ ಒಂದು ಸಾಧಿಸ್ಬೇಕಂತೇಳಿ ಬಿಸ್ನೆಸ್ಗೆ ಇಳಿದೀವಿ. ಸೊ ಹಂಗೂ ಹಿಂಗೂ ಜೀವನ ನಡೀತಾ ಇದೆ. ನೌಕರಿ ಅಂತೂ ಆಗಲಿಲ್ಲ ಆ್ಯಂಡ್ ಆಗ್ತಿಲ್ಲ. 4 ವರ್ಷ ಆದಮೇಲೆ ಇವಾಗ ಪೊಲೀಸ್ದು ವೇಕೆನ್ಸಿ ಬಿಟ್ಟಾರ. 2 ಕಡೆ ಹಾಕ್ಸಿವ್ರಿ ಪೋಸ್ಟರ್. ಹೆಂಗಾಗೈತಿ ಕಾಮೆಂಟ್ ಮಾಡಿರಿ. ನೋಡ್ರಿ ಹೆಂಗೆ ಕಾಣತ್ತದ ನಮ್ಮ ಐಶ್ವರ್ಯ ಡ್ರೋನ್ ಸರ್ವಿಸ್ ಗಾಡಿ ಇದು. ಸೊ ಹಿಂದೆಲ್ಲ ಇದು ತೆಗೆದು ಚೆನ್ನಾಗಿ ಮಾಡ್ಬೇಕಂತ ಮಾಡಿದ್ವಿ. ಜಸ್ಟ್ ಮ್ಯಾಲೆಲ್ಲ ಪತ್ರ ಸೊಡ್ದು ಹಿಂದೆ ಡೋರ್ ಹಾಕಿ ಕೊಡಕ್ಕೆ 4,000 ರೂಪಾಯಿ ಅಂತ ಹೇಳಿದ್ರು. ಅದಕ್ಕೆ ಬಿಟ್ವಿ. ಮುಂದೂನ್ಕಿ ಮಾಡೋಣ್ರಿ. ಮತ್ತೆ ರೊಕ್ಕ ಬಂದಮೇಲೆ ಇವಾಗೆಲ್ಲ ಲೋನ್ ಐತಿ, ಗಾಡಿ ಲೋನ್ ಕಟ್ಟಬೇಕು, ಡ್ರೋನ್ ಲೋನ್ ಕಟ್ಟಬೇಕು, ಸಂಸಾರ ನಡಿಬೇಕು, ತುಂಬ ಕಷ್ಟ ಐತ್ರಿ. ಸೊ ಅದೆಲ್ಲ ಕಷ್ಟಕ್ಕೆ ಒಂಚೂರು ರಿಲೀಫ್ ಸಿಗುತ್ತೆ. ಅದು ಎಲ್ಲಿಂದಂದ್ರೆ ನೀವು ಫಾಲೋ ಮಾಡೋದ್ರಿಂದ ಆ್ಯಂಡ್ ನೀವು ಕಾಮೆಂಟ್ ಮಾಡೋದ್ರಿಂದ, ನೀವು ಲೈಕ್ ಕೊಡೋದ್ರಿಂದ. ಸೊ ಸಪೋರ್ಟ್ ಮಾಡಿ, ನೀವು ಫಾಲೋ ಮಾಡಿರಿ, ನಾವು ನಿಮಗೆ ರಿಟರ್ನ್ ಫಾಲೋ ಮಾಡ್ತೀವಿ. ಆ್ಯಂಡ್ ನೀವು ಕಾಮೆಂಟ್ ಮಾಡ್ತಿರಲ್ಲ, ಪ್ರತಿಯೊಬ್ಬರಿಗೂ ಕಾಮೆಂಟ್ ಕೊಡೋಕ್ಕಾಗಲ್ಲ. ಯಾಕಂದರೆ ಫುಲ್ ಡೇಸ್ ಕೆಲಸ ಮಾಡಿ ಸಾಕಾಗಿ ಬಂದಿರ್ತೀವಿ. ನೈಟ್ ಒಂದು ಸ್ವಲ್ಪ ಮಾರ್ನಿಂಗ್ ಫೋನ್ ನೋಡ್ತೀವಿ. ಅಷ್ಟರಲ್ಲಿ ಎಲ್ಲರಿಗೆ ಲೈಕ್ ಅದು ಕೊಡ್ತೀವಿ. ಹಂಗಂತೇಳಿ ನನಗೆ ಲೈಕ್ ಕೊಡ್ತಿಲ್ಲ, ನನಗೆ ಫಾಲೋ ಮಾಡ್ತಿಲ್ಲ, ನಾನು ಕಾಮೆಂಟ್ ಮಾಡ್ತಿಲ್ಲ ಅಂತೇಳಿ ಕೋಪ ಮಾಡ್ಕೋಬೇಡ್ರಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಲೈಕು ಕಮೆಂಟ್ ಮಾಡೋಕೆ ಟೈಮ್ ಸಿಗಲ್ಲ. ಸೊ ಬಾಯ್. ಹೆಂಗಾಗೈತಿ ಕಾಮೆಂಟ್ ಅಂತೂ ಪಕ್ಕ ಮಾಡಿರಿ. ಆ್ಯಂಡ್ ಮೊಬೈಲ್ ನಂಬರ್ ಒಂದು ಹಾಕಿಸ್ಬೇಕಿತ್ತು, ಹಾಕಿಸ್ಲಿಲ್ಲ, ನೆನಪಿಲ್ಲ. ಸೊ ಇಷ್ಟು ಮಾಡಿಸ್ಕೊಂಡು ಬಂದ್ವಿ. ಸ್ವಲ್ಪ ಅಮೌಂಟ್ ಬಂದ ಮೇಲೆ ಸ್ವಲ್ಪ ಹಾಕೊಂಡು ಹೋಗೋನು. ಇಷ್ಟು ಹೆಂಗಾಗೈತಿ ಪಕ್ಕ ಕಾಮೆಂಟ್ ಮಾಡಿರಿ. ಏನಾದರೂ ಮಿಸ್ ಆಗಿದ್ರೆ ನನಗೆ ಹೇಳಿ ತಿಳಿಸ್ರಿ. ಯಾಕಂದ್ರೆ ಪ್ರತಿಯೊಬ್ಬರು ಮೈಂಡು ಒಂದೇ ಥರ ಓಡಲ್ಲ. ಸೊ ಬೇರೆ ಬೇರೆ ಥರ ಬರುತ್ತೆ ಒಬ್ಬೊಬ್ರು ಮೈಂಡಲ್ಲಿ. ಸೊ ಚಲೋ ಆಗಿರ್ಬೇಕು ಅನಿಸ್ತೈತಿ ನನಗೆ. ಇಲ್ಲಿ ನೋಡ್ರಿ ಐಶ್ವರ್ಯ ಡ್ರೋನ್ ಸರ್ವಿಸ್ ಅಂತ ಹೇಳಿ. ಸೊ ಫಸ್ಟು ಥಾನೋಸ್ ಅಂತೇಳಿ ಇತ್ತು, ಥಾನೋಸ್ ಡ್ರೋನ್ ಸರ್ವಿಸ್ ಹಿಂದಿ ಅಂತ ಹೇಳಿತ್ತು. ಅದು ಥಾನೋಸ್ ತೆಗೆದುಬಿಟ್ಟಿವ್ರಿ. ಯಾಕಂದ್ರೆ ಎಲ್ಲರೂ ರೈತರು ಕೇಳಾಕತ್ರು, ಕಂಪ್ನಿ ಡ್ರೋನ್ ಐತೇನಪ್ಪ, ಕಂಪ್ನಿ ಡ್ರೋನ್ ಇದ್ರೆ ನಮಗೆ ಬ್ಯಾಡ್ ಎಣ್ಣೆ ಹೊಡಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಕಂಪ್ನಿ ಡ್ರೋನ್ದವರು ಅವ್ರದ್ದು ಯಾವ್ದಾದ್ರು ಒಂದು ಎಣ್ಣೆಯನ್ನು ರೈತರಿಗೆ ಕೊಡ್ತಾರೆ. ಎಣ್ಣೆ ಇದು ಒಂದು ಕಂಪಲ್ಸರಿ ನೀವು ನಿಮ್ಮ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹೊಡಿಬೇಕಂತೇಳಿ ಅವ್ರು ಎಣ್ಣೆ ಕೊಡ್ತಾರೆ. ಆ ಡ್ರೋನ್ದವ್ರ ಕಡೆಯಿಂದ ಒಂದು ಯೂರಿಯಾ ಗೊಬ್ಬರ, DAP ಅಂತೇಳಿ ಎಣ್ಣೆ ಇರ್ತದೆ. ಕಂಪಲ್ಸರಿ ಅದು ರೈತರು ಯೂಸ್ ಮಾಡಿದ್ರೆ ಮಾತ್ರ ಡ್ರೋನ್ ಸರ್ವಿಸ್ ಸಿಗ್ತದೆ ಅಂತೇಳಿ ಕಂಪ್ನಿ ರೂಲ್ಸ್ ಐತಿ. ಆದ್ರೆ ಕಂಪ್ನಿ ಡ್ರೋನ್ದು ಹಿಂಗೆ ಐತ್ರಿ ರೂಲ್ಸ್. ಅವ್ರು ಒಂದು 2 ಎಣ್ಣೆ ಕೊಡ್ತಾರೆ, ಅದು ರೊಕ್ಕ ಕೊಟ್ಟು ನಾವು ಎಣ್ಣೆ ತೊಗೊಂಡು ನಮ್ಮ ಎಣ್ಣೆ ಜೊತೆ ನಾವು ಸ್ಪ್ರೇ ಮಾಡಬೇಕು. ಇದು ಹಾಗಲ್ಲ, ನಮ್ಮದೇ ಓನಾಗಿ ಸ್ವಂತ ಡ್ರೋನು. ರೈತರು ಏನು ಎಣ್ಣೆ ತಂದಿರ್ತದೆ ಅದೇ ಎಣ್ಣೆನ ನಾವು ಹಾಕಿ ಸ್ಪ್ರೇ ಮಾಡಿ ಕೊಡ್ತೀವಿ. ಸೊ 100% ರಿಸಲ್ಟ್ ರೀ. ಯಾಕಂದ್ರೆ ಇದೆಲ್ಲ ನಾವು ಕಡೆಗೆ ಎಣ್ಣೆ ನೋಡಿತೀವಿ. ಕಡೆಗೆ ಎಣ್ಣೆ ನೋಡಿದ್ರೆ ಸೈಡ್ ಇಫೆಕ್ಟ್